ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್ ಗೆಳೆಯರೇ. ಇವತ್ತಿನ ವಿಚಾರ ಏನು ಅಂತಂದರೆ, ನರ್ಸಸ್ಗಳಿಗೆ ಅಪಾರ್ಚುನಿಟಿ ಎಲ್ಲೆಲ್ಲಿದೆ ಹಾಗೂ ನರ್ಸಸ್ಗಳು ಎಷ್ಟು ಜನ ನಮ್ಮ ಭಾರತ ದೇಶವನ್ನು ಬಿಟ್ಟು ವಿವಿಧ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಹಾಗೂ ಈ ಕೇರಳ ನರ್ಸಸ್ ಎಷ್ಟು ನಮ್ಮಿಂದ ಮುಂದುವರೆದಿದ್ದಾರೆ ಹಾಗೂ ಕರ್ನಾಟಕದ ನರ್ಸಸ್ ಎಷ್ಟರ ಮಟ್ಟಿಗೆ ಇವರು ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ ಗೆಳೆಯರೆ. ಕಾರಣ ಎಷ್ಟೋ ಜನ ಹೇಳ್ತಿರ್ತಾರೆ, ಸರ್ ನಮಗೆ ಅಬ್ರಾಡ್ ಹೋಗೋಕ್ಕೆ ಇಷ್ಟ ಇಲ್ಲ, ನಮಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ನೌಕರಿ ಮಾತ್ರ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಕೂಡ ಬೇಡ ಸರ್, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಕೆಲಸ ಮಾಡ್ತೀವಿ, ಅಥವಾ ಪ್ರೈವೇಟಲ್ಲಿ ಏನಾದರೂ ಕೆಲಸ ಮಾಡ್ತೀವಿ ಸರ್, ಸಿಗಲಿಲ್ಲ ಅಂತಂದರೆ ನರ್ಸಿಂಗ್ ಗ್ರ್ಯಾಜುಯೇಟ್ ಆಗಿ ನಾವು ಏನಾದರೂ ಆಡ್ ಜಾಬ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಬಟ್ ವೇರ್ಯಾಸ್ ಲಾಟ್ಸ್ ಆಫ್ ಅಪಾರ್ಚುನಿಟೀಸ್ ಆರ್ ದೇರ್ ಫಾರ್ ನರ್ಸಸ್. ನಾವು ಕೂಡ ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನರ್ಸಸ್ಗಳು ಕೂಡ ಕೆಲಸ ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ನೋಡೋಣ, ನರ್ಸಸ್ ವರ್ಕಿಂಗ್ ಇನ್ ಅಬ್ರಾಡ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ. ಟುಡೇ ವಿ ಆರ್ ಕಂಪೇರಿಂಗ್ nurses from different regions of India and the Philippines who have taken their skills to the regional to the global stage. ನೋಡೋಣ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳ ನರ್ಸಸ್ ಎಷ್ಟು ಜನ ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ರೀತಿ ಫಿಲಿಪೀನ್ ರಾಷ್ಟ್ರದ ಎಷ್ಟು ಜನ ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಕೇರಳ ಸ್ಟೇಟಿಂದ ಸ್ನೇಹಿತರೆ, ನಿಮಗೆ ಎಲ್ರಿಗೂ ತಿಳಿದಿರಬಹುದು, ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಿಂದ ನರ್ಸಸ್ ಇರ್ತಾರೆ ಸ್ನೇಹಿತರೆ. ಸೊ ಎಷ್ಟು ಜನ ಇವರು ಅಬ್ರಾಡಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟು ಜನ ಅಬ್ರಾಡಲ್ಲಿ ಸೆಟಲ್ ಆಗಿದ್ದಾರೆ ಅಂತಂದರೆ, ಒಂದು ಅನುಮಾನದ ಪ್ರಕಾರ 2.3 to 3 lakh ನರ್ಸಸ್, ಅಂದರೆ 2,50,000ದಿಂದ 3 ಲಕ್ಷದವರೆಗೆ ನರ್ಸಸ್ ಆರ್ ಎಂಪ್ಲಾಯ್ಡ್ ವರ್ಲ್ಡ್ ವೈಡ್. ಇಡೀ ವಿಶ್ವದಲ್ಲಿ ಸುಮಾರು 3 ಲಕ್ಷ ಜನ ನಮ್ಮ ಕೇರಳ ರಾಜ್ಯದಿಂದ ಕೆಲಸ ಮಾಡಲಿಕ್ಕಿದ್ದಾರೆ ಸ್ನೇಹಿತರೆ. ಆಲ್ ಓವರ್ ದ ವರ್ಲ್ಡ್ ಕೇರಳ ಸ್ಟ್ಯಾಂಡ್ಸ್ ಔಟ್ ಆ್ಯಸ್ ಎ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ ಟು ದ ನರ್ಸಿಂಗ್ ವರ್ಕ್ ಫೋರ್ಸ್. ಅಂತಂದರೆ ಇದು ಒಂದು ಮುಂಚೂಣಿಯಲ್ಲಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ಚಿಕ್ಕ ರಾಜ್ಯವಾದಂತಹ ಕೇರಳ, ಅಲ್ಲಿನ ನರ್ಸಸ್ಗಳು ಆಲ್ಮೋಸ್ಟ್ ಪ್ರತಿಯೊಂದು ಸ್ಟೇಟಲ್ಲಿ ನಿಮಗೆ ದೇಶದಲ್ಲಿ ಸಿಗ್ತಾರೆ ಸ್ನೇಹಿತರೆ. ಹಾಗಾದರೆ ಎಲ್ಲೆಲ್ಲಿದ್ದಾರೆ ಅಂತಂದರೆ, ಇವರ ವರ್ಕ್ ಫೋರ್ಸ್ ಸ್ಪೆಷಲಿ UK ತುಂಬ ಜನ ಸೆಟ್ಲ್ ಆಗಿದ್ದಾರೆ, USA ತುಂಬ ಜನ ಸೆಟ್ಲ್ ಆಗಿದ್ದಾರೆ, ಆಮೇಲೆ ಅಲ್ಲಿನ ಗ್ರೀನ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ, ಅಲ್ಲಿನ ರಾಷ್ಟ್ರೀಯತೆ ಕೂಡ ಪಡ್ಕೊಂಡಿದ್ದಾರೆ. ಅದೇ ರೀತಿ ಕೆನಡಾ, ಆಸ್ಟ್ರೇಲಿಯಾ, ಆಮೇಲೆ ಮಿಡಲ್ ಈಸ್ಟ್. ಮೊದಲು ಒಂದು ಟ್ರೆಂಡ್ ಇತ್ತು ಸ್ನೇಹಿತರೆ, ಒಂದು 10 ವರ್ಷದ ಕೆಳಗಡೆ ನಾವು ಅವಲೋಕನೆ ಮಾಡಿದಾಗ ಅಲ್ಲಿ ಒಂದು ಟ್ರೆಂಡ್ ಇತ್ತು. ಏನು ಅಂತಂದರೆ, ನರ್ಸಸ್ ಪ್ರತಿಯೊಬ್ಬರು 2 ವರ್ಷ ಸರ್ವಿಸ್ ಮಾಡಿ GNM ಆಗಲಿ ಅಥವಾ BSc ನರ್ಸಿಂಗ್ ಮಾಡಿಕೊಂಡು 2 ವರ್ಷ ಸರ್ವಿಸ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡು ಮಿಡಲ್ ಈಸ್ಟ್ಗೆ, ಅಂದರೆ ಸೌದಿ, ದುಬೈ, ಖತಾರ್, ಕುವೈತ್, ಒಮಾನ್ ಇಲ್ಲಿ ಹೋಗ್ತಾಯಿದ್ರು. ಇವಾಗ ಆ ಟ್ರೆಂಡ್ ಇತ್ತೀಚೆಗೆ ಕ್ರಮೇಣವಾಗಿ ಸ್ವಲ್ಪ ಕೆಳಭಾಗಕ್ಕೆ ಬಂದಿದೆ. ಕಾರಣ ಏನು ಅಂತಂದರೆ, ಪ್ರಾಪರ್ ಪರ್ಮನೆಂಟ್ ಸೆಟಲ್ಮೆಂಟ್ ಪ್ಲ್ಯಾನ್ ಮಾಡಿಕೊಂಡು ಎಷ್ಟೋ ಜನ ಕೇರಳ ನರ್ಸಸ್ಸು UK ಆಗಲಿ, USA ಆಗಲಿ, ಐರ್ಲೆಂಡ್ ಆಗಲಿ ಆ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಈವನ್ 10 ವರ್ಷ ಯಾರು ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಮೂವ್ ಆಗ್ತಾ ಇದ್ದಾರೆ ಸ್ನೇಹಿತರೆ. ದ ಹೈ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಮೇಕ್ ದೆಮ್ ಹೈಲಿ ಸಾಟ್ ಆಫ್ಟರ್. ಅಂತಂದರೆ ಯಾಕೆ ಇಲ್ಲಿನ ನರ್ಸಸ್ಗಳು ಇಷ್ಟು ಜನ ಓದ್ತಾರೆ, ಆಮೇಲೆ ಮಿಡಲ್ ಈಸ್ಟ್ ಆಗಲಿ ಅಥವಾ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಹೋಗ್ತಾರೆ ಅಂತಂದರೆ, ಅಲ್ಲಿ ಹೈ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಇದೆ, ಆಮೇಲೆ ಇಂಗ್ಲೀಷಲ್ಲಿ ಪ್ರೊಫಿಷಿಯನ್ಸಿ ಹೊಂದಿದ್ದಾರೆ, ಆಮೇಲೆ ಅವರಿಗೆ ಒಂದು ಪ್ಯಾಷನೇಟ್ ಆಗಿದೆ ನರ್ಸಸ್ ಅಂತಂದರೆ, ಅದಕ್ಕೋಸ್ಕರ ಹೋಗ್ತಾರೆ ಅನ್ನುವಂಥ ಮಾತನ್ನು ಬರ್ತಾ ಇದೆ. ಹಾಗಾದರೆ ಎರಡನೇ ರಾಜ್ಯ ಯಾವುದು ನಮ್ಮ ಭಾರತ ದೇಶದಲ್ಲಿ? ಫಸ್ಟ್ ಯಾರು ಹೆಚ್ಚು ನರ್ಸಸ್ ಅಬ್ರಾಡಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ
ನಿಮಗೆ ಗೊತ್ತಿರುವ ಹಾಗೆ ಹಾಗೂ ನಮ್ಮ ಅನಲೈಸ್ ಮಾಡಿದಾಗ ನಮಗೆ ತಿಳಿದು ಬಂದದ್ದು ಕೇರಳ ರಾಜ್ಯ. ತದನಂತರ ತಮಿಳುನಾಡು ಸೆಕೆಂಡ್ ಇದೆ ಸ್ನೇಹಿತರೆ. ತಮಿಳುನಾಡು ರಾಜ್ಯದಲ್ಲಿ ಸುಮಾರು 1.5 ಲ್ಯಾಕ್ಸ್ 1,50,000 ನರ್ಸಸ್ ಫ್ರಮ್ ದಿಸ್ ಸ್ಟೇಟ್ ಆರ್ ವರ್ಕಿಂಗ್ ಇಂಟರ್ನ್ಯಾಷನಲಿ. Tamil Nadu's strong healthcare education system has paved the way for many to find lucrative opportunities in similar regions like UK, USA, Canada and Middle East. ಅಂತಂದರೆ ಅಲ್ಲಿನ ಒಂದು ಎಜುಕೇಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಹಾಗೂ ಆ ಒಂದು ಅಪಾರ್ಚುನಿಟೀಸ್ ತುಂಬ ಇದ್ದಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಕೇರಳ ನಂತರ ತಮಿಳ್ನಾಡು ನರ್ಸಸ್ಸು ಆಲ್ ಅಕ್ರಾಸ್ ದ ವರ್ಲ್ಡ್ ನಮಗೆ ಸಿಗ್ತಾರೆ. ಒಂದು ಅಂದಾಜಿನ ಪ್ರಕಾರ 1.5 ಲ್ಯಾಕ್ಸ್ ನರ್ಸಸ್ ಇವಾಗ ಮಿಡಲ್ ಈಸ್ಟಲ್ಲಿ ಆಗಲಿ, USA, UK, ಕ್ಯಾನಡಾ, ಆಸ್ಟ್ರೇಲಿಯಾದಲ್ಲಿ ಸೆಟ್ಲಾಗಿದ್ದಾರೆ ಸ್ನೇಹಿತರೆ. ಎಷ್ಟೋ ಜನ ಪರ್ಮನೆಂಟ್ ರೆಸಿಡೆನ್ಸಿ PR ಪಡ್ಕೊಂಡಿದ್ದಾರೆ ಅಥವಾ ಪ್ರೋಸೆಸ್ ಮಾಡ್ತಾಯಿದ್ದಾರೆ ಅಥವಾ ನಮ್ಮ ಭಾರತದ ರಾಷ್ಟ್ರೀಯ ತೊಲಗಿ ಅಲ್ಲಿನ ಒಂದು ರಾಷ್ಟ್ರೀಯತೆಯನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ನೋಡೋಣ, ನಮ್ಮ ಕರ್ನಾಟಕ ರಾಜ್ಯದ ನರ್ಸಸ್ಸು ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ, ಅಥವಾ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತಂದರೆ, ನೆಕ್ಸ್ಟ್ ಬಂದು ಕರ್ನಾಟಕ ರಾಜ್ಯ ಸ್ನೇಹಿತರೆ. 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನರ್ಸಸ್ಗಳು ಆಲ್ ಅಕ್ರಾಸ್ ದ ಗ್ಲೋಬ್, ಮಿಡಿಲ್ ಈಸ್ಟ್ ಆಗಲಿ, UK, USA ಆಗಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಸುಮಾರು ಒಂದು ಅಂದಾಜಿನ ಪ್ರಕಾರ 1 ಲಕ್ಷ ಸ್ನೇಹಿತರೆ, ಒಂದು ಅಂದಾಜಿನ ಪ್ರಕಾರ ಸುಮಾರು 1 ಲಕ್ಷ ಜನ ನರ್ಸಸ್ಸು ನಮ್ಮ ಕರ್ನಾಟಕ ರಾಜ್ಯದಿಂದ ಆಲ್ ಅಕ್ರಾಸ್ ದ ಗ್ಲೋಬ್ ಕೆಲಸ ಮಾಡ್ತಾ ಇದ್ದಾರೆ. ವೈಲ್ ಎಕ್ಸಾಕ್ಟ್ ನಂಬರ್ ಅರೆಂಟ್ ಆ್ಯಸ್ ವೈಡ್ಲಿ ಡಾಕ್ಯುಮೆಂಟೆಡ್ ಆ್ಯಸ್ ಕೇರಳ, ಕರ್ನಾಟಕ ನರ್ಸಸ್ ಆಲ್ಸೋ ಫೈಂಡ್ ಅಪಾರ್ಚುನಿಟಿ ಇನ್ countries like UAE, Saudi Arabia, UK, USA driven by their strong healthcare education. ಅಂತಂದರೆ ಅಷ್ಟೇನು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳಿಲ್ಲ. ಯಾವ ರೀತಿ ಕೇರಳ ನರ್ಸಸ್ ಇಂತಿಷ್ಟಿದ್ದಾವೆ, 2.5 ಲ್ಯಾಕ್ಸ್ ಟು 3 ಲ್ಯಾಕ್ಸ್ ಜನ ಕೇರಳ ರಾಜ್ಯದ ನರ್ಸಸ್ಗಳು ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಡಾಕ್ಯುಮೆಂಟೇಷನ್ಗಳಿದ್ದಾವೆ. ಅದೇ ರೀತಿ ತಮಿಳ್ನಾಡದಷ್ಟು ಸುಮಾರು 1.5 ಲ್ಯಾಕ್ಸ್ ಜನ ಅಂದರೆ ನರ್ಸಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇದೆ. ಬಟ್ ವೇರಾಸ್ ಕರ್ನಾಟಕದಲ್ಲಿ ಅಷ್ಟೇನೂ ಡಾಕ್ಯುಮೆಂಟ್ ಇಲ್ಲ. ಬಟ್ ಅಪ್ರಾಕ್ಸಿಮೇಟ್ ನಾವು ಹೇಳಬಹುದು ಏನು ಅಂತಂದರೆ 1 ಲಕ್ಷ ಜನ ನಮ್ಮ ಭಾರತ ದೇಶವನ್ನು ಬಿಟ್ಟು ವಿವಿಧ ಗಲ್ಫ್ ರಾಷ್ಟ್ರಗಳಾಗಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ ಆಗಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ 4ನೇ ಸ್ಥಾನ ಬರುವುದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಕಲೆಕ್ಟಿವ್ಲಿ ಕಾಂಟ್ರಿಬ್ಯೂಟ್ ಟೆನ್ಸ್ ಆಫ್ ಥೌಸಂಡ್ ಆಫ್ ನರ್ಸಸ್ ಗ್ಲೋಬಲಿ, particularly in the UAE, UK, USA, other regions. As their nursing education system grow, more nurses from these states are making their way to international careers. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದೆ. ತದನಂತರ ಬರುವುದು ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ. ಕಲೆಕ್ಟಿವ್ಲಿ ಅಂತಂದರೆ ಯೂನಿಫೈಡ್ ಆಂಧ್ರ ಪ್ರದೇಶ್ ಏನಿತ್ತು ಅದೊಂದು ಕಲೆಕ್ಟಿವ್ಲಿ ಒಂದು ಡಾಕ್ಯುಮೆಂಟ್ಸ್ ನೋಡಿದಾಗ ಸುಮಾರು ಜನ ಅಂತಂದರೆ ಸುಮಾರು ಹಲವಾರು ಸಾವಿರ ಜನ ವಿದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಎಷ್ಟಿದ್ದಾವೆ ಅಂಥೇಳಿ ಒಂದು ಅಂದಾಜು ಮಾಡಿ ಹೇಳಲಿಕ್ಕಾಗಲ್ಲ. ಬಟ್ ಇವರು 4th ಸ್ಟೇಜಲ್ಲಿದ್ದಾರೆ. ಅಂತಂದರೆ ಫಸ್ಟ್ ಬರುವುದು ಕೇರಳ, ತದನಂತರ ತಮಿಳುನಾಡು, ತದನಂತರ ಕರ್ನಾಟಕ ರಾಜ್ಯ ನಮ್ಮ ರಾಜ್ಯ, ತದನಂತರ ಬರುವುದು ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ ರಾಜ್ಯ. ಆಮೇಲೆ 5ನೇ ಸ್ಥಾನ ಅನ್ಬಹುದು ಸ್ನೇಹಿತರೆ. ಇನ್ ರಾಜಸ್ಥಾನ್ ನಂಬರ್ಸ್ ಆರ್ ಸ್ಮಾಲರ್ ವಿತ್ ಸೆವೆರಲ್ ಥೌಸಂಡ್ ನರ್ಸಸ್ ವರ್ಕಿಂಗ್ ಅಬ್ರಾಡ್. ನಂಬರ್ಸ್ ಆರ್ ಸ್ಮಾಲರ್ ಅಂತ ಇದ್ದಾರೆ. However, these number is gradually increasing as the state nursing education infrastructures develop opportunities many in Gulf countries and Western nations. ಇವಾಗ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಕಾರಣ ನಾವು ಎಜುಕೇಷನ್ ಮಾಡುವಾಗ ನಮ್ಮ ಒಂದು ನರ್ಸಿಂಗ್ ಕರಿಯರನ್ನು ಸುಮಾರು 20 ವರ್ಷದ ಕೆಳಗೆ ನಾವು ಸ್ಟಾರ್ಟ್ ಮಾಡಿದಾಗ ಆವಾಗ ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಬರುವುದು ಕೇರಳ ನರ್ಸಸ್ಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ತದನಂತರ ಸೆಕೆಂಡ್ ಪಾಪ್ಯುಲೇಷನ್ ಬಂದು ರಾಜಸ್ಥಾನಿ ನರ್ಸಸ್ಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದರು. ಅದಲ್ಲದೆ 10 ಪಂಜಾಬ್ ಆಯಿತು, ಗುಜರಾತ್ ಆಯಿತು, UP ಆಯಿತು,
ಎಷ್ಟೋ ಡಿಫ್ರೆಂಟ್ ಟೈಪ್ ಆಫ್ ಜನ ಬಂದು ಇಲ್ಲಿ ನರ್ಸಿಂಗ್ ಎಜುಕೇಷನ್ ಪಡೀತಾ ಇದ್ದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಬಟ್ ಇವಾಗ ಅಲ್ಲಿನ ಸರ್ಕಾರಗಳು ಆ ಒಂದು ಇನ್ಫ್ರಾಸ್ಟ್ರಕ್ಚರು ಆಮೇಲೆ ನರ್ಸಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಒಂದು ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಗ್ರ್ಯಾಜುವಲಿ ಸಿಗ್ನಿಫಿಕೆಂಟಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ನರ್ಸಸ್ದು ಫ್ರಮ್ ರಾಜಸ್ಥಾನ್ ಸ್ನೇಹಿತರೆ. ಆನ್ ಎ ಗ್ಲೋಬಲ್ ಸ್ಕೇಲ್, ಇಂಡಿಯಾ ಇಟ್ಸೆಲ್ಫ್ ಹ್ಯಾಸ್ ಓವರ್ 2 million ನರ್ಸಸ್ ವರ್ಕಿಂಗ್ ವರ್ಲ್ಡ್ ವೈಡ್, ಮೇಕಿಂಗ್ ಇಟ್ ಎ ಮೇಜರ್ ಪ್ಲೇಯರ್ ಇನ್ ದ ಗ್ಲೋಬಲ್ ಹೆಲ್ತ್ ಕೇರ್ ಸಿಸ್ಟಮ್. ಅಂತಂದರೆ ಆನ್ ಎನ್ ಎವರೇಜ್ ನಮ್ಮ ರಾಷ್ಟ್ರ, ನಮ್ಮ ಭಾರತ ದೇಶ ಸುಮಾರು 2 million ನರ್ಸಸ್ ವರ್ಕಿಂಗ್ ವರ್ಲ್ಡ್ ವೈಡ್, ಸುಮಾರು ಡಿಫ್ರೆಂಟ್ ರಾಷ್ಟ್ರಗಳಲ್ಲಿ, ಡಿಫ್ರೆಂಟ್ ಕಾಂಟಿನೆಂಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂತಂದರೆ ನೀವು ಅಮೇರಿಕಕ್ಕೆ ಹೋದರೆ ಅಲ್ಲಿ ನಮ್ಮ ಭಾರತೀಯ ನರ್ಸಸ್ ಸಿಗ್ತಾರೆ ಸ್ನೇಹಿತರೆ. ನೀವು ಆಫ್ರಿಕಾ ಖಂಡಕ್ಕೆ ಹೋದರೆ ಅಲ್ಲಿ ನಮ್ಮ ಭಾರತೀಯ ನರ್ಸಸ್ ಸಿಗ್ತಾರೆ. ಏಷ್ಯಾ, ಮಿಡಿಲ್ ಈಸ್ಟ್, ಬ್ರೂನೈ, ಆಮೇಲೆ ಹಲವಾರು ಕಡೆಗಳಲ್ಲಿ ನಮ್ಮ ಭಾರತೀಯ ನರ್ಸಸ್ಗಳು ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೀವು ಸೊ ಯು ನೇಮ್ ಇಟ್, ಬಿ ಆರ್ ಪ್ರೆಸೆನ್ಸ್ ಅನ್ನುವ ರೀತಿಯಲ್ಲಿದ್ದಾರೆ ಸ್ನೇಹಿತರೆ. ಅದಲ್ಲದೆ ನಮ್ಮ ಭಾರತ ದೇಶದ ಜನ ಈ ಒಂದು ನರ್ಸಿಂಗ್ ಕರಿಯರ್ ಆಗಿ ತಗೊಂಡು ಅಲ್ಲಿ ಹೋಗಿ ಎಲ್ಲೆಲ್ಲಿ ಕೆಲವೊಂದು ರಾಷ್ಟ್ರಗಳಲ್ಲಿ ಹೆಲ್ತ್ ಕೇರ್ ಅಷ್ಟು ಫೆಸಿಲಿಟೀಸ್ಗಳಿರಲ್ಲ, ಅಥವಾ ನರ್ಸಸ್ಗಳು ಅಷ್ಟೇನು ಆ ಒಂದು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಇಲ್ಲ. ಆ ಒಂದು ಮೂಮೆಂಟಲ್ಲಿ ನಮ್ಮ ಭಾರತೀಯ ನರ್ಸಸ್ಸು ಅಲ್ಲಿ ಹೋಗಿ ಆ ಒಂದು ಗ್ಯಾಪನ್ನು ಫಿಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಲ್ಲದೆ ಫೈನಲಿ ವಿ ಹ್ಯಾವ್ ಅ ಫಿಲಿಪೀನ್ ಒಂದು ರಾಷ್ಟ್ರ ಇದೆ. ಆ ಒಂದು ರಾಷ್ಟ್ರದ ನರ್ಸಸ್ ಕೂಡ ಸಿಗ್ನಿಫಿಕೆಂಟ್ ಅಮೌಂಟಾಗಿ ಆಲ್ ಅಕ್ರಾಸ್ ದ ಗ್ಲೋಬ್ ಅವರು ಕೂಡ ನಮ್ಮ ಹಾಗೆ ಪೈಪೋಟಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅಂತಂದರೆ ಇದು ಮಾತನ್ನು ಅಲ್ಲಗಳೆಯುವಂತಿಲ್ಲ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಫಿಲಿಪೀನ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ನರ್ಸಸ್ ಗ್ಲೋಬಲಿ ವಿತ್ ಎನ್ ಎಸ್ಟಿಮೇಟೆಡ್ 3 ಲಕ್ಷದಿಂದ 5 ಲಕ್ಷ ನರ್ಸಸ್ ವರ್ಕಿಂಗ್ ಅಕ್ರಾಸ್ ದಿ ವರ್ಲ್ಡ್. ಫಿಲಿಪೀನ್ ನರ್ಸಸ್ ನೋನ್ ಫಾರ್ their high quality education, adaptability, have a strong presence in USA, Canada, UK, Australia and Middle East. ಯಾವ ರೀತಿ ನಮ್ಮ ಭಾರತ ರಾಷ್ಟ್ರದ ನರ್ಸಸ್ಗಳು ಆಲ್ ಅಕ್ರಾಸ್ ದ ಗ್ಲೋಬ್ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಅವರು ಅಡಾಪ್ಟ್ ಮಾಡ್ತಾ ಇದ್ದಾರೆ ಅಲ್ಲಿನ ಕಲ್ಚರು, ಅಲ್ಲಿ ಸೆಟ್ಲಾಗಿದ್ದಾರೆ, ಅಲ್ಲಿ ಮದುವೆಗಳು ಮಾಡಿಕೊಂಡು ಅಲ್ಲಿ ಸೆಟ್ಲಾಗಿದ್ದಾರೆ, ಅಥವಾ ತಮ್ಮ ಫ್ಯಾಮಿಲಿ ಶಿಫ್ಟ್ ಮಾಡಿಕೊಂಡು PR ತೊಗೊಂಡಿದ್ದಾರೆ, ಗ್ರೀನ್ ಕಾರ್ಡ್ ಪಡ್ಕೊಂಡಿದ್ದಾರೆ. ಅದೇ ರೀತಿ ಫಿಲಿಪೀನ್ ರಾಷ್ಟ್ರ ಕೂಡ ಅಲ್ಲಿರುವಂಥ ನರ್ಸಸ್ಗಳು ಒಂದು ಮುಂಚೂಣಿಯಲ್ಲಿದ್ದಾರೆ. ಸುಮಾರು ಒಂದು ಎಸ್ಟಿಮೇಷನ್ ಪ್ರಕಾರ 3 ಲಕ್ಷದಿಂದ 5 ಲಕ್ಷ ಜನರು ಈ ಒಂದು ನರ್ಸಿಂಗ್ ಪ್ರೊಫೆಷನನ್ನು ವಿದೇಶದಲ್ಲಿ ಹೊಂದಿದ್ದಾರೆ ಸ್ನೇಹಿತರೆ. ಅಂತಂದರೆ USA ಆಗಲಿ, ಕೆನಡಾ ಆಗಲಿ, UK ಆಗಲಿ, ಅಥವಾ ಆಸ್ಟ್ರೇಲಿಯಾ ಮತ್ತು ಮಿಡಿಲ್ ಈಸ್ಟ್ಗಳಲ್ಲಿ ಅವರು ಅಲ್ಲೇ ಸೆಟ್ಲಾಗಿದ್ದಾರೆ. ಸುಮಾರು 20 ವರ್ಷ 30 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನರ್ಸಸ್ ಜರ್ನಿ ನೋಡಿ ಸ್ನೇಹಿತರೆ. ಯಾರು ನರ್ಸಿಂಗ್ ನಮಗೆ ಜಾಬ್ ಸಿಗಲ್ಲ ಸರ್, ನರ್ಸಿಂಗ್ಗೆ ಅಷ್ಟೇನು ಪ್ರಯಾರಿಟಿ ಸಿಗಲ್ಲ, ಅಥವಾ ಎಲ್ಲಿ ಹೋಗಬೇಕು, ಯಾವುದೇ ಜಾಬ್ ಅಪರ್ಚುನಿಟಿ ಇಲ್ಲ ಅನ್ನುವರು ತುಂಬ ಜನ ಇರ್ತಾರೆ. ಬಟ್ ಸ್ನೇಹಿತರೆ, ನಿಮಗಿದು ತಿಳಿದಿರಬಹುದು, ಕೇರಳ ಆದಮೇಲೆ ತಮಿಳ್ನಾಡು ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯದ ನರ್ಸಸ್ಗಳು ಆಲ್ ಅಕ್ರಾಸ್ ದಿ ಗ್ಲೋಬ್ ಇದ್ದಾರೆ. ಬಹುಶಃ ನಂಬರಲ್ಲಿ ಕಮ್ಮಿ ಆಗಿರಬಹುದು, 3ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಬಟ್ ಹಲವು ಕಡೆಗಳಲ್ಲಿ ನರ್ಸಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ ನರ್ಸಸ್ಗಳು. ಸೊ ದ್ಯಾಟ್ ಅಪಾರ್ಚುನಿಟೀಸ್ ತುಂಬ ಇದ್ದಾವೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಜಿಲ್ಲೆಯಲ್ಲಿ ನರ್ಸಿಂಗ್ ಸ್ಕೂಲ್ಸ್ ಇದ್ದಾವೆ, ನರ್ಸಿಂಗ್ ಕಾಲೇಜ್ ಇದ್ದಾವೆ. ಎಷ್ಟೋ ಜನ ಕೇರಳದಿಂದ ಅಥವಾ ತಮಿಳುನಾಡಿನಿಂದ, ರಾಜಸ್ಥಾನದಿಂದ, ಆಂಧ್ರ ಪ್ರದೇಶದಿಂದ ಅಥವಾ ವಿವಿಧ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯದ ಸ್ಕೂಲ್ ಆಫ್ ನರ್ಸಿಂಗ್ ಆಗಲಿ, ಕಾಲೇಜ್ ಆಫ್ ನರ್ಸಿಂಗ್ ಆಗಲಿ ಇಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಅವರ ಕೆರಿಯರನ್ನು ರೂಪಿಸಿಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಒಂದು ಸ್ಕೂಲಲ್ಲಿ 50 ಜನ ಸೀಟ್ ಇದೆ, 50 ಒಂದು ಬ್ಯಾಚ್ ಇದೆ ಅಂತಂದರೆ ಅದರಲ್ಲಿ 25 to 30 ಫ್ರಮ್ ಅದರ್ ಸ್ಟೇಟ್ಸ್, 20 ಮೆಂಬರ್ಸ್ ಓನ್ಲಿ ಫ್ರಮ್ ಕರ್ನಾಟಕ ಸ್ಟೇಟ್, ದೋಸ್ ಹೂ ಆರ್ ಸ್ಟಡಿಯಿಂಗ್ ಆ್ಯಸ್ ನರ್ಸಸ್ ಸ್ನೇಹಿತರೆ. ಸೊ ಯಾವತ್ತೂ ನಾವು
ಈ ಒಂದು ನರ್ಸಿಂಗ್ ಕರಿಯರನ್ನು ಬಿಡಬಾರ್ದು, ನರ್ಸಸ್ ಆಗಿ ನಾವು ಮುಂದುವರಿಬೇಕು. ಆಮೇಲೆ ಇದೊಂದು ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ಆ್ಯಸ್ ಸೂನ್ ಆ್ಯಸ್ ಯು ಕಂಪ್ಲೀಟ್ PUC ಸೆಕೆಂಡ್ ಇಯರ್ ಸೈನ್ಸ್ ಆಗಿ ಮಾಡಿಕೊಂಡು BSc ನರ್ಸಿಂಗ್ ಅಥವಾ GNM ಡಿಪ್ಲೊಮಾ ನರ್ಸಿಂಗ್ ಮಾಡಿಕೊಂಡ್ರೆ ಸ್ನೇಹಿತರೆ, ನಾನು ಹೇಳ್ತೀನಿ, ಬೈ ಸೆಕೆಂಡ್ ಡೇ ಇಟ್ ಸೆಲ್ಫ್ ಯು ವಿಲ್ ಗೆಟ್ ಎ ಜಾಬ್. ನನಗಂತೂ ನಾನು ಪ್ರಾಕ್ಟಿಕಲ್ ಮುಗಿದ ಕೂಡಲೇ ನಾನು ನೆಕ್ಸ್ಟ್ ಡೇ ಹೋಗಿದ್ದೆ ಹೈದರಾಬಾದ್ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಒಂದೆರಡು ಹಾಸ್ಪಿಟಲ್ಗಳಲ್ಲಿ ನಾನು ಇಂಟರ್ವ್ಯೂ ಕೊಟ್ಟೆ, ಅಲ್ಲಿ ಸೆಲೆಕ್ಟ್ ಆದೆ. ಅವತ್ತಿಂದ ಹಿಡಿದು ಇವತ್ತಿನವರೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸುಮಾರು 18-19 ವರ್ಷಗಳಿಂದ ನಾನು ಈ ಒಂದು ನರ್ಸಿಂಗ್ ಪ್ರೊಫೆಷನನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕೆಲಸ ಕಂಟಿನ್ಯೂಸ್ಲಿ ಮಾಡ್ತಾಯಿದ್ದೀನಿ. ನೀವು ಇಂಜಿನಿಯರ್ ಆಗಿ ಸುಮಾರು ವಿವಿಧ ಇಂಜಿನಿಯರ್ಗಳಿದ್ದಾರೆ, ಡಿಫ್ರೆಂಟ್ ಟೈಪ್ ಆಫ್ ಇಂಜಿನಿಯರ್ಸ್ ಇದ್ದಾರೆ. ಮಾಡಿಕೊಂಡು ನೀವು ಆ ಒಂದು ಸಬ್ಜೆಕ್ಟಲ್ಲಿ ಜಾಬ್ ಸಿಗಬೇಕು, ಸೆಟ್ಲ್ ಆಗಬೇಕು, ಹಣ ಸಂಪಾದನೆ ಮಾಡಬೇಕು ಅಂತಂದರೆ ಟೈಮ್ ತೊಗೋಗುತ್ತೆ ಸ್ನೇಹಿತರೆ. ಡಾಕ್ಟ್ರಾಗಿ ಕೆಲಸ ಮಾಡಿ ಡಾಕ್ಟ್ರಾಗಿ ಓದಿ MBBS ಕಂಪ್ಲೀಟ್ ಆಗಿ DNB ಅಥವಾ MD MS ಏನಾದರೂ ಮಾಡಿ ಆಮೇಲೆ ಸೆಟ್ಲ್ ಆಗಬೇಕು, ಅಬ್ರಾಡ್ ಹೋಗಬೇಕು ಅಥವಾ ನಮ್ಮ ಭಾರತ ದೇಶದಲ್ಲಿ ಉಳಿದು ಕೆಲಸ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್ ಸ್ನೇಹಿತರೆ. ಬಟ್ ಆ್ಯಸ್ ಅ ನರ್ಸ್ ಇಫ್ ಯು ವರ್ಕ್ ಆ್ಯಸ್ ಅ ನರ್ಸ್ ಅಂತಂದರೆ ಯು ಡೋಂಟ್ ನೀಡ್ ಎ ಟೈಮ್ ಸ್ನೇಹಿತರೆ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಯು ವಿಲ್ ಗೆಟ್ ಅ ಜಾಬ್. ಗೌರ್ಮೆಂಟ್ ಜಾಬ್ ಆಗಲಿ, ಕಾಂಟ್ರಾಕ್ಚುಯಲ್ ಜಾಬ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಲಿ, ಅಬ್ರಾಡ್ ಜಾಬ್ ಆಗಲಿ, ಜಾಬ್ ಸಿಗುತ್ತೆ. ಅದಲ್ಲದೆ ಪ್ರೈವೇಟ್ ಸೆಕ್ಟರಲ್ಲಂತೂ ಯಾವತ್ತೂ ಜಾಬ್ ಇದೆ ಸ್ನೇಹಿತರೆ. ನಮ್ಮ ಕರಿಯರು ರೂಪಿಸಿಕೊಂಡು ಸಿಂಪಲಾಗಿ ಒಂದು ಲೈಫನ್ನು ಲೀಡ್ ಮಾಡಬಹುದು ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್. ಯಾರು ನರ್ಸಿಂಗ್ ಮಾಡ್ತಾಯಿದ್ದಾರೆ, ಯಾರು ನರ್ಸಿಂಗ್ ಮಾಡಬೇಕಂತ ಇದ್ದಾರೆ, ಅವರಿಗೆ ಒಂದು ಗೋಲ್ ಕೊಡಿ ಸ್ನೇಹಿತರೆ. ಅವರ ಗುರಿ ಇದೆ, ಈ ಒಂದು ಗುರಿ ನಾನು ಮುಟ್ತೀನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡಿದರೆ ಸಕ್ಸಸ್ ಈಸ್ ಯುವರ್ಸ್ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಒಂದು ಇಂಟ್ರೆಸ್ಟನ್ನು ಈ ಒಂದು ಚಾನಲ್ಗೆ ತೋರಿಸಿ ಸ್ನೇಹಿತರೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ ಒಂದು ಡಿಫ್ರೆಂಟ್ ಟಾಪಿಕ್ ಯಾವ ರೀತಿ ಇತ್ತು, ಹೇಗೆ ಅನಿಸಿತ್ತು ಎನ್ನುವುದರ ಬಗ್ಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ ಕೂಡ ಹೇಳಬಹುದು. ಥ್ಯಾಂಕ್ ಯು. ನಾನು ನಿಮ್ಮ ರಫೀಕ್ ಸೌದಾಗರ್.